ಓಂ ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಭೂಮಿಪುತ್ರೋ ಮಹಾತೇಜ ಜಗತಾಂ ಭಯಕೃತ್ಸದ ವೃಷ್ಟಿಕೃದೃಷ್ಟಿಹರ್ತ ಚ ಪೀಡಾಂ ಹರತು ಮೇ ಕುಜಃ. ಸಹೃದಯ ಜ್ಯೋತಿಷಾಸಕ್ತರೇ, ವೀಕ್ಷಕ ಬಂಧುಗಳೇ ನಮಸ್ಕಾರ. ಶನಿ ಮಹಾರಾಜರು ಈಗಾಗಲೇ ಮೀನರಾಶಿಯನ್ನು ಪ್ರವೇಶಿಸಿಯಾಗಿದೆ. ಇನ್ನು ಮಂಗಳ ಗ್ರಹರು ಬುಧವಾರ 2025 ಬುಧವಾರ 2ನೇ ತಾರೀಕು ಮಧ್ಯರಾತ್ರಿ 1:28 ಸರಿಯಾಗಿ ಕಟಕ ರಾಶಿಯನ್ನು ಪ್ರವೇಶ ಮಾಡಲಿದ್ದಾರೆ. ಅಂದರೆ ಇದು ದಿನಾಂಕದ ಪ್ರಕಾರ 3ನೇ ತಾರೀಕು ಸೇರಿಕೊಳ್ಳುತ್ತೆ. ಮತ್ತು 3ನೇ ತಾರೀಕಿಂದ 2025 ಜೂನ್ 7ರವರೆಗೂ ಕಟಕ ರಾಶಿಯಲ್ಲಿಯೇ ಮಂಗಳ ಗ್ರಹರು ಸಂಚಾರವನ್ನು ಮಾಡ್ತಾರೆ. ಹಾಗಾದರೆ ಪ್ರಕೃತಿಯ ಮೇಲೆ, ರಾಜಕಾರಣದಲ್ಲಿ ಇದರ ವ್ಯತಿರಿಕ್ತ ಪರಿಣಾಮಗಳೇನು ಅಂತ ಒಂದೆರಡು ಅಂಶಗಳನ್ನು ಇಲ್ಲಿ ನೋಡೋಣ. ಮಂಗಳ ಅಥವಾ ಕುಜಗ್ರಹರು ಕರ್ಕಾಟಕ ರಾಶಿಯಲ್ಲಿ ನೀಚರಾಗ್ತಾರೆ. ಮತ್ತು ಈ ಮಂಗಳನಿಗೆ ಶನಿ ಮಹಾತ್ಮರು, ರಾಹು ಮಹಾರಾಜರು, ಶುಕ್ರ, ಬುಧ ಹಾಗೂ ಸೂರ್ಯಗ್ರಹರ ಸಂಯೋಗ ಕೂಡ ಏರ್ಪಡ್ತಾ ಇದೆ. ಇದರಿಂದಾಗಿ ಪ್ರಕೃತಿಯ ಮೇಲೆ ಹಾಗೂ ದೇಶ ವಿದೇಶಗಳ ರಾಜಕಾರಣದ ಮೇಲೆ ಹಲವು ವ್ಯತಿರಿಕ್ತ ಪರಿಣಾಮಗಳು, ಬದಲಾವಣೆಗಳು ಆಗೋದನ್ನು ನೋಡ್ತೀವಿ. ಕುಜಗ್ರಹರು ಅತ್ಯಂತ ಶಕ್ತಿಶಾಲಿ ಗ್ರಹ. ಜಗತ್ತಿನ ವಿವಿಧೆಡೆ ಯಾಕೆಂದರೆ ಈ ಕುಜಗ್ರಹರು ಕಟಕ ರಾಶಿಯಲ್ಲಿ ನೀಚರಾಗೋದ್ರಿಂದ ಜಗತ್ತಿನ ವಿವಿಧೆಡೆ ದಂಗೆ, ಯುದ್ಧ, ವಿವಾದ, ಕ್ರೋಧ, ಹಿಂಸಾತ್ಮಕ ಪ್ರವೃತ್ತಿ, ಸುನಾಮಿ, ಅಗ್ನಿ ಅವಘಡ, ಜ್ವಾಲಾಮುಖಿಯಂತಹ ಘಟನೆಗಳಿಗೆ ಕಾರಕನಾಗ್ತಾನೆ. ಸುನಾಮಿ ಸಂಭವಿಸ್ತಕ್ಕಂತಹ ಸಾಧ್ಯತೆಗಳು ಪ್ರಬಲವಾಗಿರೋದ್ರಿಂದ ಸಮುದ್ರ ತೀರದ ಜನರು ಬಹಳ ಜಾಗ್ರತೆಯಿಂದ ಇರಬೇಕು. ಆ ಸಂದರ್ಭದಲ್ಲಿ ಮೀನುಗಾರರು ಸಹ ಸಮುದ್ರಕ್ಕೆ ಇಳಿದೇ ಇರತಕ್ಕಂಥದ್ದು ಉತ್ತಮ. ಇನ್ನು ಕುಜಗ್ರಹರು ರಾಜ್ಯ ಸರ್ಕಾರಕ್ಕೆ ಕಾರಕರಾಗ್ತಾರೆ. ನಮ್ಮ ಕರ್ನಾಟಕದ ರಾಜ್ಯವನ್ನು ನೋಡೋದಾದರೆ ರಾಜಕಾರಣಿಗಳ ನಡುವೆ ವಾಗ್ಯುದ್ಧ ಇನ್ನಷ್ಟು ಹೆಚ್ಚಾಗತ್ತೆ. ಅಂದರೆ ಈಗಾಗಲೇ ನಡೀತಾ ಇದೆ, ಇದು ಇನ್ನಷ್ಟು ಹೆಚ್ಚಾಗತ್ತೆ. ಮೀನರಾಶಿಯಲ್ಲಿ ನೀಚನಾಗ್ತಕ್ಕಂಥ ಬುಧ, ಆಮೇಲೆ ಶುಕ್ರರು ರಾಹುವಿನ ಒಟ್ಟಿಗೆ ಕುಜನ ಸಂಪರ್ಕಕ್ಕೆ ಬರೋದ್ರಿಂದ ಈಗಾಗಲೇ ಶುರುವಾಗಿರ್ತಕ್ಕಂಥ ವಿಡಿಯೋ, ಆಡಿಯೋ ಮೊದಲಾದ ದಾಖಲಾತಿಗಳು ಇನ್ನಷ್ಟು ಹೆಚ್ಚಾಗಿ ಹಲವು ರಾಜಕಾರಣಿಗಳು, ಉದ್ಯಮಿಗಳು ಪೇಚಿಗೆ ಸಿಲುಕ್ತಾರೆ. ಇನ್ನು ಕೆಲವರು ದಾಖಲಾತಿಗಳನ್ನು ಕಳೆದುಕೊಳ್ತಕ್ಕಂತಹ ಸಾಧ್ಯತೆಗಳು ಇವೆ. ಶುಕ್ರ ಕೂಡ ಕುಜನಿಗೆ ಸಂಯೋಗ ಆಗ್ತಿದೆ. ಹೀಗಾಗಿಯೇ ವಂಚನೆ, ಭ್ರಷ್ಟಾಚಾರದಂತಹ ಘಟನೆಗಳಲ್ಲಿ ಸ್ತ್ರೀಯರ ಪಾತ್ರ ಕೂಡ ಮುಖ್ಯವಾಗಿ ಇರುತ್ತೆ. ಇಷ್ಟೇ ಅಲ್ಲದೆ ಕೇಂದ್ರ ಹಾಗೂ ರಾಜ್ಯ ರಾಜಕಾರಣಿಗಳ ನಡುವೆ ಕೂಡ ಮನಸ್ತಾಪ, ವಾಗ್ಯುದ್ಧ ತಲೆದೋರುತ್ತೆ. ಇನ್ನು ಈಗಾಗಲೇ ಉಡಾಫೆ ಮಾಡಿಕೊಂಡು ತಾವು ನಡೆದಿದ್ದೇ ದಾರಿ ಅಂತ ಯಾರ ಮಾತನ್ನು ಕೇಳದ ಬಹುತೇಕ ಯುವಕ ಯುವತಿಯರು ಅಡ್ಡದಾರಿಯನ್ನು ಹಿಡಿತಾರೆ, ನೀತಿ ನಿಯಮಗಳನ್ನು ಉಲ್ಲಂಘಿಸ್ತಾರೆ. ಸ್ತ್ರೀಯರ ಮೇಲೆ ಹಲ್ಲೆ, ದೌರ್ಜನ್ಯಗಳು ಹೆಚ್ಚಾಗುತ್ತವೆ. ಗಡಿ ವಿಚಾರವಾಗಿ ಹಾಗೆಯೇ ಹೆಣ್ಣಿನ ವಿಚಾರವಾಗಿ ಗಲಭೆಗಳು ಕೂಡ ನಡೆಯುತ್ತವೆ. ಪೊಲೀಸರು, ಸೈನಿಕರಿಗೆ ಬಿಡುವಿಲ್ಲದ ಕೆಲಸ ಇರುತ್ತೆ. ಹಾಗೆಯೇ ಕೆಲ ಪೊಲೀಸ್ ಅಧಿಕಾರಿಗಳು, ಸೇನಾಧಿಕಾರಿಗಳು ದೇಶದ್ರೋಹದಂತಹ ಕೆಲಸಗಳನ್ನು ಗುಪ್ತವಾಗಿ ಮಾಡ್ತಾರೆ. ಕಾಡ್ಗಿಚ್ಚು, ಅಗ್ನಿ ದುರಂತ, ಸುನಾಮಿ, ಅತಿವೃಷ್ಟಿ, ಅನಾವೃಷ್ಟಿಯ ಬಗ್ಗೆ ನಮ್ಮ ಸರ್ಕಾರಗಳು ಮುನ್ನೆಚ್ಚರಿಕೆಯನ್ನು ವಹಿಸಿಕೊಳ್ಳಬೇಕಾಗುತ್ತೆ. ಇನ್ನು ಇದಲ್ಲದೇ ವಿಚಿತ್ರ ರೀತಿಯ ಸೋಂಕು ರೋಗಗಳು, ಸಾಂಕ್ರಾಮಿಕ ರೋಗಗಳು ಕೂಡ ಜನರನ್ನು ಬಾಧಿಸುತ್ತೆ. ಕೈಗಾರಿಕಾ ಕ್ಷೇತ್ರದಲ್ಲಿ ಬಿಕ್ಕಟ್ಟು ಕೂಡ ತಲೆದೋರಬಹುದು. ಇನ್ನು ಆಡಳಿತದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ನಾಯಕರು ತಮ್ಮಿಷ್ಟ ಬಂದಂತೆ ಹಿಂದೆ ಮುಂದೆ ನೋಡದೆ ಕೈಗೊಳ್ತಕ್ಕಂತಹ ಹಲವಾರು ಆತುರದ ನಿರ್ಧಾರಗಳು ಜನರನ್ನು ಸಮಸ್ಯೆಗೆ ದೂಡ್ಬಿಡುತ್ತೆ. ಧಾರ್ಮಿಕ ವಿಚಾರಗಳಿಗಾಗಿ ಮುಖಂಡರ ನಡುವೆ ವಾಕ್ಸಮರ ಕೂಡ ನಡೆಯುತ್ತೆ. ವೀಕ್ಷಕರೇ, ಇದು ಮಂಗಳ ಗ್ರಹರು ಕಟಕ ರಾಶಿ ಪ್ರವೇಶಿಸುವ ಪರಿಣಾಮದ ಬಗೆಗಿನ ಸಂಕ್ಷಿಪ್ತ ವಿಚಾರ ಆಗಿದೆ. ನೋಡಿ, ಸಾಮೂಹಿಕ ಧಾರ್ಮಿಕ ಕಾರ್ಯಗಳು, ಭಾಗವತ, ಭಗವದ್ಗೀತೆ ಪಠಣ, ವಿಚಾರ ಸಂಕಿರಣಗಳು ಹೆಚ್ಚಾದಾಗ, ಹಾಗೆಯೇ ರಾಜಕೀಯ ತಜ್ಞರು, ಸಲಹೆಗಾರರು ಸೂಕ್ತ ಸಲಹೆಗಳನ್ನು ಸರ್ಕಾರಕ್ಕೆ ನೀಡೋದ್ರ ಮೂಲಕ, ಹಾಗೆಯೇ ಅಧಿಕಾರಿಗಳ ಮುನ್ನೆಚ್ಚರಿಕಾ ಕ್ರಮಗಳಿಂದ ಒಂದಷ್ಟು ಅನಾಹುತ, ಅನೀತಿಗಳನ್ನು ತಡೆಯಬಹುದು ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು. ಲೋಕಾ ಸಮಸ್ತ ಸುಖಿನೋ ಭವಂತು, ಸರ್ವಂ ಸನ್ಮಂಗಲಾನಿ ಭವಂತು.